KHP ಬಣದ ಒಂದು ಟೀಮು ಇವತ್ತು ವಿಜಯೋತ್ಸವ ಆಚರಣೆ ಆಗಿದೆ. ಯಾಕೆಂದರೆ 13 ಸೀಟ್ಗೆ 11 ಸೀಟ್ ಸಹ ಗೆದ್ದು ಅದು ಅದ್ಭುತವಾದ ಒಂದು ವಿಜಯವನ್ನು ಸಾಧಿಸಿದ್ದಾರೆ. ಅವರೆಲ್ಲರಿಗೂ ಸಹ ಇವತ್ತು ಗೆದ್ದಿರುವಂತಹ ಎಲ್ಲ ನಿರ್ದೇಶಕರಿಗೂ ನಮ್ಮ ಶಾಸಕರ ಪರವಾಗಿ ಅಭಿನಂದನೆಗಳು. ಅದೇ ರೀತಿ ಇದಕ್ಕೆ ಶ್ರಮಿಸಿರುವಂಥ ನಮ್ಮ ಎಲ್ಲ ಈ ಒಂದು ವ್ಯಾಪ್ತಿಯ ಎಲ್ಲ ಮುಖಂಡರಿಗೂ ಸಹ ಒಗ್ಗೂಡಿ ಶ್ರಮ ಹಾಕಿ ಇದೊಂದು ಗೆಲುವನ್ನು ಸಾಧಿಸಿದ್ದಾರೆ. ನಮ್ಮ ಆನಂದಣ್ಣವರು ಇರ್ಬೋದು, ಗೋಪಾಲ್ ಗೌಡರು, ಮಿಲ್ಟ್ರಿ ಕಿಟ್ಟಿಯವರು, ಮತ್ತು ಅದೇ ರೀತಿ ನಮ್ಮ ಇವರು ಎಲ್ಲ ಸಾಕಷ್ಟು ಜನ ಇಲ್ಲಿ ಮೆಂಬರ್ ಇರ್ಬೋದು, ಎಲ್ಲ ಸಹ ಒಗ್ಗೂಡಿ ಈ ಒಂದು ಅಭೂತಪೂರ್ವ ಜಯವನ್ನು ಗಳಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ನಮ್ಮ ಶಾಸಕರ ಪರವಾಗಿ ಒಂದು ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಇದನ್ನು ಅಧ್ಯಕ್ಷರನ್ನ ಆಯ್ಕೆಗೂ ಸಹ ನಮ್ಮ ಶಾಸಕರು ಎಲ್ಲ ಕರೆದು ಎಲ್ಲರ ಹತ್ರ ಮಾತಾಡಿ ಅವರಿಗೆ ಒಂದು ಇದನ್ನು ಘೋಷಣೆ ಕೊಡ್ತಾರೆ ಅಂತೇಳಿ ಹೇಳ್ತಾ, ಇವತ್ತಿನ ದಿನ ಈ ಒಂದು ಏನು ಗೆಲುವು ನಿರಂತರವಾಗಿ ಬರ್ತಾ ಇದೆ. ಅದೇ ರೀತಿ ಈ ಬರುವಂಥ ಎಲ್ಲ ಚುನಾವಣೆಗಳು ಸಹ ನಾವು ಜಯಬೇರಿ ಸಾಧಿಸ್ತೀವಿ ಅಂತೇಳಿ ಈ ಮುಖಾಂತರ ಹೇಳ್ತಾ, ಬರುವ ಎಲ್ಲ ಚುನಾವಣೆಗಳಲ್ಲೂ ಸಹ ನಮ್ಮ ಎಲ್ಲ ಮುಖಂಡರು, ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಎಲ್ಲ ಹತ್ರದಲ್ಲೇ ಬರ್ತಾ ಇದ್ದಾವೆ. ಎಲ್ಲ ಚುನಾವಣೆಗಳು ಸಹ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳೆಲ್ಲ ಒಗ್ಗೂಡಿ ಈ ಒಂದು ಗೆಲುವನ್ನು ಸಾಧಿಸ್ತೀವಿ. ಬರುವಂಥ ಎಲ್ಲ ಚುನಾವಣೆಗಳು ಸಹ KHP ಬಣದಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸ್ತೀವಿ ಅಂತೇಳಿ ಈ ಮುಖಾಂತರ ಹೇಳ್ತಾ ಇದ್ದೀನಿ. ತಾವೆಲ್ಲರೂ ಸಹ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲ ಸಹ ಒಂದು ಶಾಂತಿಯುತವಾಗಿ. RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ತಾಲೂಕಿನ ರಾಯರೇಕಲಹಳ್ಳಿ ಹಾಲು ಉತ್ಪಾದಕರ ಸಂಘದ ಚುನಾವಣೆ ಪೊಲೀಸ್ ಬಿಗಿ ಬಂದೋಬಸ್ತ್ ನಡುವೆ ನಡೆಯಿತು. ಚುನಾವಣೆಯಲ್ಲಿ KHP ಬಣದ 11 ಅಭ್ಯರ್ಥಿಗಳು ಮತ್ತು ಸ್ವತಂತ್ರ ಅಭ್ಯರ್ಥಿಗಳು ಇಬ್ಬರೂ ಜಯಭೇರಿ ಬಾರಿಸಿದರು. ಈ ವೇಳೆಯಲ್ಲಿ KHP ಮುಖಂಡರಾದ ಶ್ರೀನಿವಾಸ್ ಗೌಡರವರು ಮಾತನಾಡಿ, ನಮ್ಮ ಬಣದ 11 ಅಭ್ಯರ್ಥಿಗಳು ಜಯಭೇರಿ ಬಾರಿಸಿ ರಾಯರೇಕಲಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಮುಂದೆ ಇದೇ ತರ ಎಲ್ಲಾ ಗ್ರಾಮ ಪಂಚಾಯಿತಿ, ZP, TPS ಮತ್ತು ನಗರಸಭೆ ಚುನಾವಣೆಗಳು ಸ್ಪರ್ಧಿಸಿ ನಾವೇ ಗೆಲ್ಲುತ್ತೇವೆ ಎಂದು ತಿಳಿಸಿದರು. ಈ ಸಮಯದಲ್ಲಿ ಗೆದ್ದ ಅಭ್ಯರ್ಥಿಗಳು ಗೋಪಾಲಗೌಡ ಮತ್ತು KHP ಎಲ್ಲ ಮುಖಂಡರು ಉಪಸ್ಥಿತರಿದ್ದರು.